ಹಾಯ್, ಎಲ್ಲರಿಗೂ ನಮಸ್ಕಾರ. ಲಲಿತಾ ಆಫೀಸರ್ ಚಾನಲ್ಗೆ ಸ್ವಾಗತ. ಇವತ್ತು ತುಂಬಾ ವಿಷಯ ಇಂಟ್ರೆಸ್ಟಿಂಗ್ ಆಗಿದೆ. ನಿನ್ನೆ ವಿಡಿಯೋದಲ್ಲಿ ತುಂಬ ಬಿಟ್ಟಿರೋ ತುಂಬಾ ಚೆನ್ನಾಗಿತ್ತು. ಆದರೆ ಅದು ವಿಡಿಯೋ ಮಾಡ್ಕೊಳ್ಳೋಕ್ಕೆ ತುಂಬ ಗೊತ್ತಾಗಲಿಲ್ಲ ಎಡಿಟಿಂಗ್ನಲ್ಲಿ. ಯಾಕಂದರೆ ಒಬ್ಬಳೇ ವಿಡಿಯೋ ಮಾಡ್ಕೊಳ್ಳೋದು, ಎಡಿಟಿಂಗ್ ಮಾಡೋದು ಕಷ್ಟ ಆಯಿತು. ಇವತ್ತು ನನ್ನ ಮಗನ ಹೆಲ್ಪ್ ತೊಗೊಂಡು ಮಾಡಿದ್ದೀನಿ. ನೋಡಿ, ಇವಾಗ ಕಲ್ಲಂಗಡಿ ಹಣ್ಣು ಫ್ಲಾಟಿಂದು ಇದು ಮಾರ್ಕೆಟಲ್ಲಿ ಮಾರೋದಲ್ಲ, ಫ್ಲಾಟಿಂದು. ಇಲ್ಲೊಬ್ರು ಕೊಟ್ಟೋಗಿದ್ರು. ಅದು ತಿನ್ನೋಕ್ಕೆ ಟೇಸ್ಟ್ ಇರೋಲ್ಲ. ಮಾರ್ಕೆಟಲ್ಲಿ ತಂದಿರೋದಾದ್ರೆ ಸ್ವೀಟ್ ಇರುತ್ತೆ. ಈ ಕಲ್ಲಂಗಡಿ ಹಣ್ಣು ಸಪ್ಪೆ ಸಪ್ಪೆ ಇರುತ್ತೆ. ಡೈರೆಕ್ಟಾಗಿ ತಿಂದರೆ ಚೆನ್ನಾಗಿರಲ್ಲ. ಬನ್ನಿ ಕಟ್ ಮಾಡೋಣ. ನೋಡೋಕೆ ರೆಡ್ ಕಲರ್ ಏನಿದೆ, ಇದ್ರ ಬೀಜ ತುಂಬಾ ಬೆಲೆ ಬಾಳುತ್ತೆ. ಇದು ಬೀಜದ್ದು ಪ್ಲಾಟಿಂದು. ಇದು ಬೀಜನ 1 ಕಿಲೋ, ಒಂದು ಸೇರು ಅಂತಾರಲ್ವ, ಒಂದು ಸೇರಿಗೆ 300-400 ರೂಪಾಯಿ ಇದೆ. ಇದು ವಾಪಸ್ ಹಣ್ಣಿನಲ್ಲಿರೋ ಬೀಜನ ನೀಟಾಗಿ ತೆಗೆದು ಅವ್ರಿಗೆ ಕೊಡಬೇಕು. ಇವಾಗ ಅದಕ್ಕೆ ಸಣ್ಣದಾಗಿ ಪೀಸಾಗಿ ಕಟ್ ಮಾಡಿ ಬೀಜನೆಲ್ಲ ಕ್ಲೀನಾಗಿ ತೆಗೆದು ಈ ಬೌಲಲ್ಲಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡು ಡೈರೆಕ್ಟಾಗಿ ತಿಂದರೂ ಟೇಸ್ಟ್ ಇರುತ್ತೆ. ಆದರೆ ಇನ್ನು ಜ್ಯೂಸಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಜ್ಯೂಸ್ ಗ್ರೈಂಡ್ರ್ ಇಲ್ಲ, ಇದು ಐಸ್ ತೊಗೊಂಡಿದ್ದೀನಿ. ನೋಡಿ, ಐಸ್ ಬರಪ್ಪಿ ಮತ್ತು ಸಣ್ಣ ಕಟ್ ಮಾಡಿರೋದು, ಸ್ವಲ್ಪ ಸಕ್ಕರೆ, ಮಿಕ್ಸಿಯಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕಲ್ಲಂಗಡಿ ಹಣ್ಣು, ಸಕ್ಕರೆ, ಸ್ವಲ್ಪ ಐಸ್ ಹಾಕಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ನೋಡಿ, ಮಿಕ್ಸಿ ಐಸಲ್ಲೇ ಹಾಕೋಬೇಡಿ. ಐಸು ಅದರಲ್ಲೇ ಹಾಕ್ಕೊಂಡ್ರೆ ಕ್ಲೀನ್ ಆಗೋದಿಲ್ಲ. ಲಾಸ್ಟಿಗೆ ಹಾಕ್ಕೊಂತ್ರಿ. ನೋಡಿ, ಚೆನ್ನಾಗಾಗಿದೆ. ಅದೆಲ್ಲ ಹಾಕಿದ್ದೀನಿ. ಸಖತ್ ಚೆನ್ನಾಗಿತ್ತು. ಮೇಲೆ ಐಸ್ ಮೇಲೆ ಹಾಕಿದ್ದೀನಿ. ಕುಡಿಬೇಕಾದ್ರೆ ಇನ್ನೂ ಕುಡಿತಾನೆ ಇರಬೇಕು ಅನ್ನಿಸ್ತು. ಈ ಥರ ಮಾಡ್ಕೊಳ್ಳಿ. ಡೈರೆಕ್ಟಾಗಿ ಫ್ರೂಟ್ಸ್ ತಿನ್ನೋ ಬದಲು ಈ ಥರ ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡಿ ಮಿಕ್ಸಿಲಿ ಹಾಕ್ಕೊಂಡು ಇದು ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಈಗ ಬನ್ನಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಇವಾಗೆಲ್ಲ ತರಕಾರಿ ಎಲ್ಲ ಹಾಕಿ ಇದು ಹಾಕಿ ಮಾಡಿದರೆ ಚೆನ್ನಾಗಿರಲ್ಲ. ನಾರ್ಮಲಾಗಿ ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೊಟೊ ಹಾಕಿ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ನೋಡೋಣ. ನಾನು ಮೊದಲೇ ಬಿಸಿ ನೀರು ಕಾಯಕ್ಕೆ ಇಟ್ಕೊಂಡ್ಬಿಡ್ತೇನೆ. ಉಪ್ಪಿಟ್ಟಿಗೆ ತರಕಾರಿ ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೊಟೊ ಕಟ್ ಮಾಡ್ತಿರ್ತೀನಲ್ವ, ಆ ಕಡೆ ನೀರನ್ನು ಬಿಸಿ ಇಟ್ಕೊಂಡ್ಬಿಡ್ತೇನೆ. ನಾನು ಯಾವ ಬೌಲಲ್ಲಿ ತೊಗೊಂಡಿರ್ತೀನಿ ಆ ಬೌಲಲ್ಲಿ, ಒಂದು ಬೌಲ್ ಆದರೆ 2.5 ಕಪ್ ತೊಗೊತೇನೆ. 2.5, 3 ಕಪ್ಪು. ಅದು ದೊಡ್ಡ ರವೆ ಆದರೆ 3 ಕಪ್ಪು, ಚಿಕ್ಕ ರವೆ ಆದರೆ 2.5. ಒಬ್ಬೊಬ್ಬರು 2 ಹಾಕ್ತಾರೆ. ಆದರೆ ಸ್ವಲ್ಪ ಅದು ರವೆ ಅಲ್ವ, ಚೆನ್ನಾಗಿ ಕುದ್ರೆ ಚೆನ್ನಾಗಿರುತ್ತೆ ಅಂತ. ಇವಾಗ ನಾನು 3 ಜನಕ್ಕಾಗಷ್ಟು ಮಾಡ್ತಾಯಿದ್ದೀನಿ. ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಪೂರ ಚಿಕ್ಕದಾದರೆ 2, ದೊಡ್ಡದಾದರೆ ಪೂರ್ತಿ ದೊಡ್ಡದಲ್ಲ. ಈರುಳ್ಳಿ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರಲ್ಲ. ಒಂದು ಖಾರ ಇಲ್ಲ, ಇದು 7-8 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು ದೊಡ್ಡ ಟೊಮೊಟೊ, ಒಂದು ಈರುಳ್ಳಿ ನೈಸಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಮೆಣಸಿನ್ಕಾಯಿ, ಟೊಮೊಟೊನ ಎಲ್ಲನೂ ಅಡುಗೆ ಮಾಡಬೇಕಾದ್ರೆ ನೀರಲ್ಲಿ ಕ್ಲೀನಾಗಿ ತೊಳ್ಕೊಂಡು ಇದು ಮಾಡ್ತೀನಿ. ಈಗ ತರಕಾರಿ ಕಟ್ ಮಾಡೋಷ್ಟರಲ್ಲಿ ನೀರು ಕಾದ್ಬಿಡುತ್ತೆ. ಬಿಸಿ ನೀರು ಇಟ್ಟಿದ್ದೀನಿ. ನಾನು ಬೌಲಲ್ಲಿ ತೊಗೊಂಡಿದ್ದೀನಲ್ವ ರವೆ, ಅದೇ ಬೌಲಲ್ಲಿ ಅಳತೆ ಮಾಡಿ ತೊಗೊಂಡಿದ್ದೀನಿ. ಒಂದು ಬೌಲ್ ರವೆ ತೊಗೊಂಡ್ರೆ 2.5 ಕಪ್ಪು. ಸ್ವಲ್ಪ ನಮ್ಗೆ ಇನ್ನೂ ಸ್ವಲ್ಪ ಗಟ್ಟಿ ಬೇಡ, ಇನ್ನೂ ಇದು ಬೇಕು ಅಂದರೆ 2-3/4 ಕಪ್ಪು ಹಾಕ್ಬೋದು. ನಾನು ಒಂದು ಬೌಲ್ ತೊಗೊಂಡ್ರೆ 2.5, 2-3/4 ಕಪ್ಪು ನೀರು ಹಾಕ್ತೇನೆ. ಇವಾಗ 2 ಬೌಲ್ ರವೆ ತೊಗೊಂಡಿದ್ದೀನಿ. ಅದಕ್ಕೆ 5 ಬೌಲ್ ಹಾಕಿದ್ದೀನಿ ನಾನು. ಬಿಸಿ ಆಗ್ತಾಯಿದೆ. ಅಷ್ಟರಲ್ಲಿ ಈ ಕಡೆ ಕಟ್ ಮಾಡ್ಕೊಂಡ್ಬಿಡೋಣ. ಚಿಕ್ಕದಾಗಿ ಮೆಣಸಿನ್ಕಾಯಿ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಲ್ಲ. ಏಕೆಂದರೆ ಅದು ಬಾಯಿಗೆ ಸಿಕ್ಕರೆ ಊಟದಲ್ಲೇ ಚಿಕ್ಕವಾದರೆ ಖಾರ ಆಗಿ ಊಟ ತಿನ್ನಂಗೆ ಆಗೋದಿಲ್ಲ. ದೊಡ್ಡದು ಕಟ್ ಮಾಡಿದ್ರೆ ಸೈಡಲ್ಲಿ ಎತ್ತಿಡ್ತಾರೆ. ಅದಕ್ಕೆ ಸ್ವಲ್ಪ ದೊಡ್ಡದೇ ಕಟ್ ಮಾಡ್ತೀನಿ ನಾನು. ಈ ಕಡೆ ಬೆಂಗಳೂರು ಕಡೆ ಎಲ್ಲ ಕಾಸ್ಟ್ಲಿ, ಈ ಕಡೆ ಎಲ್ಲ ಕಡಿಮೆ ಇದೆ. 10-15 ರೂಪಾಯಿ ಕೊಟ್ಟರೆ ಮಾರ್ಕೆಟಿನ ದಿನ ಸಂಡೇ ಎಲ್ಲ ಸಂತೆ ಆಗುತ್ತೆ. ತುಂಬ ಜಾಸ್ತಿ ಮೆಣಸಿನ್ಕಾಯಿ ಕೊಟ್ಬಿಡ್ತಾರೆ. ಒಮ್ಮೆ ತೊಗೊಂಡು ಫ್ರಿಜ್ಜಲ್ಲಿಟ್ಟರೆ 20 ದಿನ ಏನೂ ಆಗೋದಿಲ್ಲ. ನಮ್ಮ ಕಡೆ ಎಲ್ಲ ಹಳ್ಳಿ ಕಡೆ ತರಕಾರಿ ಎಲ್ಲ ಕಡಿಮೆ. ನೀವು ಏನಿಲ್ಲ, ಒಂದು ದಿನಕ್ಕೆ 200-300 ರೂಪಾಯಿ ತರಕಾರಿ ತಂದರೆ 3-4 ದಿನವೂ ಬರೋಲ್ಲ. ಇಲ್ಲ ಹಂಗಲ್ಲ, ಒಂದು 30-40 ರೂಪಾಯಿ ತಂದರೆ 15 ದಿನಗಟ್ಟಲೆ ಮಾಡ್ತೀವಿ ನಾವು. ಟೊಮೊಟೊನೂ ಅಷ್ಟೇ, 1 ಕಿಲೋ ತೊಗೊಂಬಂದರೆ 15 ದಿನ, ತಿಂಗ್ಳುಗಟ್ಟಲೆ ಮಾಡ್ತೀವಿ. ಟೊಮೊಟೊ ಕಟ್ ಮಾಡ್ಕೊತಾ ಇದ್ದೀನಿ ನೈಸಾಗಿ. ಸದ್ಯದರಲ್ಲಿ ಇದು ಬರುತ್ತೆ. ಟೈಫಾಯ್ಡ್ ಬಂದರೆ ನೀಟಾಗಿ ಎಲ್ಲ ಕ್ಯಾಪ್ಚರ್ ಆಗೋ ಥರ ವೀಡಿಯೋ ಮಾಡ್ಕೊತೀನಿ. ಸಾರಿ, ನಿನ್ನೆ ವೀಡಿಯೋ ಚೆನ್ನಾಗಿ ಬಂದಿಲ್ಲ. ಅಡುಗೆಯನ್ನು ಬೆಂಡೆಕಾಯಿ ಪಲ್ಯ ಎಲ್ಲ ನೀಟಾಗಿ ಆಗಿತ್ತು. ಆದರೆ ಬೆಳಕು ಕತ್ಲು ಅದೆಲ್ಲ ಸರಿಯಾಗಿ ಬರಲಿಲ್ಲ. ನೋಡೋಣ, ಇನ್ನು ಆದಷ್ಟು ಒಳ್ಳೊಳ್ಳೆ ಫಸ್ಟಿಗೆ ಮೊದಲು ಹಂಗೆ ಬರ್ತಿರುತ್ತೆ. ಈ ವಿಡಿಯೋ ತುಂಬಾ ಚೆನ್ನಾಗಿ ಬಂದಿದೆ. ನೋಡಿ, ಕಲ್ಲಂಗಡಿ ಜ್ಯೂಸು ಎಲ್ಲ. ಇವಾಗ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಒಂದು 6 ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ, ಒಂದು ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಆಲೂಗಡ್ಡೆನ ನೀಟಾಗಿ ಸಿಪ್ಪೆ ತೆಗೆದು ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ತರಕಾರಿ ಯಾವುದೂ ಹಾಕಬಾರ್ದು, ಹಾಕಿದರೆ ಚೆನ್ನಾಗಿರಲ್ಲ. ಹಾಕ್ಕೊತಾರೆ. ಕ್ಯಾರೆಟು, ಪೊಟಾಟೊ ಮತ್ತು ಬಟಾಣಿ ಹಾಕ್ಕೊತಾರೆ. ಹಾಕಿದರೂ ತುಂಬ ಚೆನ್ನಾಗಿರುತ್ತೆ ಅಂತ ಎಣ್ಣೆಯಲ್ಲಿ. ನಾನು ಯಾವುದೂ ಹಾಕೋದಿಲ್ಲ, ಬರೀ ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೊಟೊ ಅಷ್ಟೇ ಹಾಕೋದು. ಇವತ್ತು ನಮ್ಮ ಹುಡುಗ ಹಾಕಮ್ಮ ಒಂದು ಆಲೂಗಡ್ಡೆ ಹಾಕೋ ತುಂಬ ಇದೆ ಅಂತ ಹೇಳ್ದೆ. ತೊಗೊಂಡು ತುಂಬ ಇಟ್ಬಿಟ್ಟಿದ್ದೆ. ನನಗೆ ಮೊನ್ನೆ ಆಲೂ ಪರೋಟ ಮಾಡಿದ್ದೆ.
ಇಟ್ಟಿದ್ದೀನಿ. ಹಂಗೆ ಹಿಟ್ಟಲ್ಲಿ ಇಟ್ಟು ಹಾಳಾಗೋಗ್ಬಿಟ್ಟಿದೆ. ಅದಕ್ಕೆ ಸಿಪ್ಪೆ ತೆಗೆದು ಒಂದು ಆಲೂಗಡ್ಡೆನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಸಿಪ್ಪೆ ಕ್ಲೀನಾಗಿ ತೆಗೆದ್ಬಿಟ್ಟು ನೀರಲ್ಲಿ ಕ್ಲೀನಾಗಿ ತೊಳ್ಕೊಂಡು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಆಲೂಗಡ್ಡೆನ. ನಾವು ಮೆಣಸಿನ್ಕಾಯಿ ಖಾರ ತರೋದಿಲ್ಲ, ಖಾರ ಇಲ್ದಿರೋ ಕಾಯಿನ ತರ್ತೀವಿ. ಸ್ವಲ್ಪ ಪೂರ್ತಿ ಸಪ್ಪೆ ಇರಬಾರ್ದು, ಪೂರ್ತಿ ಖಾರ ಇರಬಾರ್ದು, ಮೇರೋದನ್ನು ಹಾಕಿರ್ತೀನಿ. ನಿಮಗೆ ನೋಡಿ ಚೆನ್ನಾಗಿ ಬಂದಿದೆ. ಇವತ್ತು ಜ್ಯೂಸ್ ಕೂಡ ತುಂಬ ಕಲ್ಲಂಗಡಿ ಜ್ಯೂಸ್ ನಾನೊಂದು ಚಿಕ್ಕದ್ರಲ್ಲೇ ಕಡಿಮೆ ಅಮೌಂಟ್ನೆಲ್ಲ ಒಳ್ಳೊಳ್ಳೆ ರೆಸಿಪಿ ಮಾಡ್ತೀನಿ. ಇನ್ನು ಮುಂದೆ ವೀಡಿಯೋ ನೋಡ್ತಾ ಇರಿ, ನಿಮಗೆ ಗೊತ್ತಾಗುತ್ತೆ. ಕೆಲವೊಂದು ಮೋಟಿವೇಶನ್ ಕೂಡ ಹೇಳ್ತಾ ಇರ್ತೀನಿ. ಅದರಲ್ಲೇ ಟೈಫಾಯ್ಡ್ ಬರುತ್ತೆ, ಬಂದಾಗ ನೀಟಾಗಿ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ನಿಮ್ಗೆ ಯಾರಿಗೆಲ್ಲ ನಾನು ವೀಡಿಯೋ ನೋಡ್ತಾ ಇದ್ದೀರಾ, ಯಾರೆಲ್ಲ ನನ್ನ ವ್ಯೂವರ್ಸ್ ಇದ್ದಾರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ಎಲ್ಲರೂ ವೀಡಿಯೋ ನಿಮ್ಗೆ ಗೊತ್ತಿದ್ದವ್ರಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತು ನೀವು ಹೆಚ್ಚು ಸಬ್ಸ್ಕ್ರೈಬ್ ಆಗಿದ್ರೆ ನಾವು ಹೆಚ್ಚು ಕಡಿಮೆ ಖರ್ಚಿನಲ್ಲೇ ಮಾಡೋಂಥ ಕೆಲವೊಂದು ರೆಸಿಪಿಗಳು, ಮನೆ ವಿಷಯ, ಹೊಲದ ಬಗ್ಗೆ ಆಯಿತು, ನನಗೆ ಗೊತ್ತಿರೋ ವಿಷಯಗಳೆಲ್ಲ ಹೇಳ್ತೀನಿ. ಇನ್ನು ಮುಂದೆ ನಿಮಗೆ ಗೊತ್ತಾಗುತ್ತೆ. ಒಳ್ಳೆ ವೀಡಿಯೋಗಳೆಲ್ಲ ಕೊಡ್ತೀನಿ. ನಮ್ಮ ಜೊತೆಲಿರೋಲ್ಲೆಲ್ಲ ಅಂತ ತುಂಬ ಹೇಳ್ತಿರ್ತಾರೆ, ಅಕ್ಕಪಕ್ಕದ ಮನೆಗೆ ಹೋಗಲ್ಲ, ಇರೋದ್ರಲ್ಲ ಎಷ್ಟು ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀಯ ನೀನು ಅಂತ. ಬರೀ ಅಕ್ಕಪಕ್ಕದವ್ರಿಗೆಲ್ಲ ಇಡೀ ಜಗತ್ತಿಗೆ ಗೊತ್ತಾಗಬೇಕು, ನನ್ನೆಲ್ಲರೂ 4 ಜನಕ್ಕೆ ಮಾದರಿ ಆಗಬೇಕಂತ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ. ನಿಮಗೆಲ್ಲರೂ ಸಪೋರ್ಟ್ ಬೇಕು. ಇವಾಗ ನೋಡಿ ಉದ್ದಿನಬೇಳೆ ತೊಗೊಂಡಿದ್ದೀನಿ. ಏನೆಲ್ಲ ತೊಗೊಂಡಿದ್ದೀನಿ ಅಂತ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಕರಿಬೇವು ತೊಗೊಂಡಿದ್ದೀನಿ, ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ 6, ಒಂದು ಚಿಕ್ಕ ಈರುಳ್ಳಿ ತೊಗೊಂಡಿದ್ದೀನಿ, ಒಂದು ಟೊಮೊಟೊ ತೊಗೊಂಡಿದ್ದೀನಿ ಚಿಕ್ಕದಾಗಿ, ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ, ಸ್ವಲ್ಪ ಒಂದು ಹಾಫ್ ಸ್ಪೂನು ಉದ್ದಿನಬೇಳೆ ತೊಗೊಂಡಿದ್ದೀನಿ. ಈ ಕಡೆ ನೀರು ಚೆನ್ನಾಗಿ ಕಾದಿದೆ. ಇದು 2 ಬೌಲ್ ರವೆಗೆ 5 ಬೌಲ್ ನೀರು ಕಾಯಿಸಿಟ್ಕೊಂಡಿದ್ದೀನಿ. ಇವಾಗ ಆಯಿಲ್ ಹಾಕ್ತಾಯಿದ್ದೀನಿ. ಆಯಿಲು ಚೆನ್ನಾಗಿ ಹಾಕಿದಷ್ಟು ಚಲೋ, ಹಂಗಂತೆ ತುಂಬ ಸುರಿಬೇಡಿ. ಹಾಕಿ ಇವಾಗ 3 ಜನಕ್ಕೆ ಮಾಡ್ತಾಯಿದ್ದೀನಿ. ನಾನು 3 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಸಾಸಿವೆ ಹಾಕ್ತೀನಿ. ಆಯಿಲ್ ಚೆನ್ನಾಗಿ ಕಾದ್ಮೇಲೆ ಸಾಸಿವೆ ಹಾಕಿ, ಹಸಿ ಅದರಲ್ಲೇ ಹಾಕೋಕ್ಕೆ ಹೋಗಬೇಡಿ. ಜೀರಿಗೆ ಹಾಕ್ಕೊತಾ ಇದ್ದೀನಿ ನಾನು. 1/4 ಸ್ಪೂನ್ ಜೀರಿಗೆ, 1/4 ಸ್ಪೂನ್ ಸಾಸಿವೆ ಹಾಕ್ಕೊಂಡಿದ್ದೀನಿ. ಉದ್ದಿನಬೇಳೆ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಉದ್ದಿನಬೇಳೆ ನೋಡಿ ನಾನು ಕಲಿಸ್ಬೇಕಾದ್ರೆ ಅವನು ಮೊಬೈಲ್ ಹಿಂದಕ್ಕೆ ತಗೊಂಡಿದ್ದ, ಆದರೆ ಉದ್ದಿನಬೇಳೆ ಸ್ವಲ್ಪ ಕೈ ಆಡಿಸಿ ಫ್ರೈ ಕ್ರಿಸ್ಪಿ ಆಗೋವರೆಗೂ. ಇವಾಗ ಈರುಳ್ಳಿ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೇನೆ. ಚೆನ್ನಾಗಿ ಫ್ರೈ ಮಾಡಿ. ಆದಷ್ಟು ಎಣ್ಣೆಯಲ್ಲಿ ಜೀರಿಗೆ, ಮೆಣಸಿನ್ಕಾಯಿ, ಕರಿಬೇವು, ಉಳ್ಳಾಗಡ್ಡಿ ಇವನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿದ್ರೇ ಅಡುಗೆ ತುಂಬಾ ಚೆನ್ನಾಗಿರುತ್ತೆ. ನಾವು ಓವರಾಗಿ ಹಿಂಗು ತೆಂಗು ಅದೆಲ್ಲ ಮಸಾಲ ಏನೂ ಹಾಕೋದಿಲ್ಲ. ಇರೋ ಸಿಂಪಲ್ ಅಡುಗೆಲೇ ಒಂದು ದಿವಸ ಊಟ ವೇಸ್ಟ್ ಮಾಡಿಲ್ಲ. ನಾನು ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತೀನಿ. ನಿಮಗೂ ಗೊತ್ತಾಗಬೇಕು ಅಂದರೆ ಇನ್ನು ಮುಂದೆ ವೀಡಿಯೋ ನೋಡಿ ಗೊತ್ತಾಗುತ್ತೆ. ಯಾರೆಲ್ಲ ವೀಡಿಯೋ ನೋಡ್ತೀರಾ, ಯಾರೆಲ್ಲ ನಾನು ಮಾತಾಡೋದು ನನ್ನ ಅಡುಗೆಯಲ್ಲಿ ಇಷ್ಟ ಆಗುತ್ತಾ ಹೇಳಿ. ನನಗೂ ನಿಮ್ಗೆ ಯಾವ ಥರ ವೀಡಿಯೋ ಬೇಕು, ಯಾವ ಥರ ರೆಸಿಪಿ ಬೇಕು, ನಾನು ಏನಾದರೂ ವೀಡಿಯೋ ಮಾತಾಡೋಕೆ ಏನಾದ್ರು ತಪ್ಪಿದ್ರೆ ತಿಳಿಸಿ, ಅದನ್ನು ಸರಿ ಮಾಡ್ಕೊತೀನಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ನನಗೆ. ಇವಾಗ ಆಲೂಗಡ್ಡೆ ಹಾಕ್ಕೊತಾ ಇದ್ದೀನಿ. ಬಾಯ್ಸು ಬ್ಯಾಚುಲರ್ಸ್ ಕೂಡ ಮಾಡ್ಕೋಬೋದು. ಇದು ಬ್ಯಾಚುಲರ್ಸ್ಗಂತೂ ತುಂಬಾ ಒಳ್ಳೆಯದು ಇದು. ಅದೇನು 1 ಕಿಲೋ ಉಪ್ಪಿಟ್ಟು ರವೆ ತೊಗೊಂಬಂದರೆ ಒಂದು 8ರಿಂದ 10 ಸಾರಿ ಆಗುತ್ತೆ. ಎಷ್ಟು ತಿಂತೀರಾ ಅನ್ನೋದ್ರ ಮೇಲೆ ಡಿಪೆಂಟು. ಚೆನ್ನಾಗಿ ಫ್ರೈ ಆಗಿದೆ. ಸ್ವಲ್ಪ ಎಣ್ಣೆಲೇ ಬಾಡಿಸ್ಕೋಬೇಕು ಇದನ್ನು ಚೆನ್ನಾಗಿ. ನೀರು ಚೆನ್ನಾಗಿ ಕಾದಿದೆ. ಇವಾಗ ಕಾದಿರೋ ನೀರು ಹಾಕಿ 1 ನಿಮಿಷ ಸ್ವಲ್ಪ ತರಕಾರಿ ಎಲ್ಲ ಸ್ವಲ್ಪ ಒಂದು ಕುದಿ ಬರೋವರೆಗೂ ಮುಚ್ಚಬೇಕು. ಇವಾಗ ಟೊಮೊಟೊ ಹಾಕ್ಕೊತಾ ಇದ್ದೀನಿ ನೋಡಿ. ಟೊಮೊಟೊ ಏನು ಜಾಸ್ತಿ ಬೇಯಬೇಕಾಗಿಲ್ಲ, ಮುಂಚೆಗೆ ಹಾಕಿ ಬೇಯಿಸ್ಬಿಟ್ರೆ ಕಲರೆಲ್ಲ ಬಿಟ್ಕೊಳ್ಳುತ್ತೆ. ಅದಕ್ಕೆ ನಾನು ಸ್ವಲ್ಪ ಎಣ್ಣೆ ಜಾಸ್ತಿ ಹೊತ್ತು ಫ್ರೈ ಮಾಡಿ ಆಮೇಲೆ ಟೊಮೊಟೊನ ಲೈಟಾಗಿ ಬಾಡಿಸ್ಕೊತೀನಿ, ಜಾಸ್ತಿ ಬಾಡಿಸ್ಕೊಳ್ಳೋದಿಲ್ಲ. ಯಾಕಂದ್ರೆ ಅದು ಕಲರೆಲ್ಲ ಬಿಟ್ಕೊಂಡ್ಬಿಡುತ್ತೆ ಉಪ್ಪಿಟ್ಟಿಗೆ. ಇವಾಗ ನೋಡಿ ಬಾಡಿಸ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ. ಇವಾಗ ಕುದಿಯೋ ನೀರು ಹಾಕ್ತಾಯಿದ್ದೀನಿ, ಕಾಸಿ ಇಟ್ಕೊಂಡಿರೋದು. ಇವಾಗ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ, ಚಿಟಿಕೆ ಸಾಂಬಾರು ಪುಡಿ. ನೀವು ಹಾಕಿದ್ರೆ ಹಾಕ್ಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು. ಸಾಂಬಾರು ಪುಡಿ ಹಾಕಿದರೆ ಇದು ಮ್ಯಾಗಿ ಮತ್ತು ಕೆಲವೊಂದು ಮಸಾಲೆ ಐಟಮ್ಸಿಂದ ಅಡುಗೆ ಮಾಡ್ತಿರಲ್ವ, ಆ ಟೇಸ್ಟ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈ ಗರಂ ಮಸಾಲೆನೂ ಇಲ್ಲ, ಅರಿಶಿನೂ ಇಲ್ಲ, ಯಾವುದು ಮಸಾಲೆಯಿಂದ ಉಪ್ಪಿಟ್ಟು ಮಾಡಿದ್ರೆ ರುಚಿ ಅನಿಸಲ್ಲ. ಒಂದು ಸ್ವಲ್ಪ ಸಾಂಬಾರು ಪುಡಿ ಹಾಕಿರ್ತೀನಿ. ಬಿಸಿ ನೀರು ಹಾಕ್ತೀನಿ ನೋಡಿ. ನಾನು 2 ಕಪ್ಪು ರವೆಗೆ 5 ಕಪ್ ಹಾಕ್ತಾಯಿದ್ದೀನಿ ನಾನು. 1 ಕಪ್ಪಿಗೆ 2.5 ಕಪ್ ಹಾಕ್ತೀನಿ. ಎಲ್ಲರೂ 2 ಕಪ್ ಹಾಕ್ತಾರೆ, ಅದು ಉದುರು ಅನಿಸ್ಬಿಡುತ್ತೆ. ರವೆ ಅಲ್ವಾ, ಸ್ವಲ್ಪ ಚೆನ್ನಾಗಿ ಬೇಯಿಸ್ಬೇಕು. ಇವಾಗ ಉಪ್ಪು ಹಾಕ್ತಾಯಿದ್ದೀನಿ, ಟೇಸ್ಟಿಗೆ ತಕ್ಕಂಗೆ ಹಾಕಿ. ಉಪ್ಪು ಸ್ವಲ್ಪ ಕಡಿಮೆನಂಗೆ ಹಾಕ್ಬಿಡಿ, ಒಂದಳ್ಳು ಹೆಚ್ಚಾದರೆ ಊಟ ಸರಿ ಇರೋಲ್ಲ. ಸ್ವಲ್ಪ ನೋಡ್ಕೊಂಡು ಹಾಕಿ. ಬೆಲ್ಲ ಹಾಕ್ಕೊತಾ ಇದ್ದೀನಿ ಸ್ವಲ್ಪ.
ನಾ ಯಾವುದೇ ಅಡುಗೆ ಮಾಡಿದರೂ ಒಂದು ಚಿಟಿಕೆ ಆದರೂ ಬೆಲ್ಲ ಹಾಕಿರ್ತೀನಿ. ಯಾಕಂದರೆ ಬರೀ ಹುಳಿ ಖಾರ ಉಪ್ಪು ಇದ್ದರೆ ಸ್ವಲ್ಪ ಅಷ್ಟೊಂದು ಇದು ಅನಿಸಲ್ಲ. ಸ್ವಲ್ಪ ಬೆಲ್ಲ ಹಾಕಿದರೆ ಇದೇ ಬೌಲು ನೋಡಿ ನಾನು, ನೀವು ಯಾವುದಾದ್ರೂ ಬೌಲ್ ತೊಗೊಳ್ಳಿ, ಆ ಬೌಲಲ್ಲಿ 1 ಬೌಲ್ ರವೆಗೆ 2.5 ಕಪ್ ಹಾಕ್ಕೊಳ್ಳಿ. ಸ್ವಲ್ಪ ಇನ್ನೂ ನಮ್ಗೆ ಚೆನ್ನಾಗಿ ಗಟ್ಟಿ ಬೇಡ, ಇನ್ನೂ ಸ್ವಲ್ಪ ಇದು ಬೇಕು ಅಂದರೆ 2.25 ಕಪ್ ತೊಗೋಬೋದು. ಇವಾಗ ರವೆ ನೋಡಿ ಎಲ್ಲ ಸ್ವಚ್ಛ ನೋಡ್ಕೊಳ್ಳಿ, ಚಿಕ್ಕ ಏನಾದರೂ ಇರುತ್ತೆ ಸ್ವಚ್ಛ ನೋಡಿಕೊಂಡು ಹಾಕಿ. ಅಂದಾಜಿನ ಮೇಲೆ ನೀರು ಇಟ್ಕೊಂಡು ಅಂದಾಜಿನ ಮೇಲೆ ರವೆ ತಿರುಗಿಬಿಡ್ತೀನಿ. ಹಾಕಬೇಕಾದ್ರೆ ಸ್ವಲ್ಪ ಸ್ಲಿಮ್ಮಲ್ಲಿ ಇಟ್ಕೊಂಡು ಕೈ ಆಡಿಸ್ತಾ ಇರ್ರಿ. ಜೋರಾಗಿ ಇಟ್ಕೊಂಡು ಹಾಕಿದರೆ ತಳಗಲ್ಲಿ ಗಂಟಾಗೋದು ಅದಾಗುತ್ತೆ. ಸಣ್ಣ ಇಟ್ಕೊಳ್ಳಿ, ಗ್ಯಾಸ್ ಚಿಕ್ಕದಾಗಿ ಇಟ್ಕೊಂಡು ನೈಸಾಗಿ ರವೆ ಹಾಕ್ಕೊತ ಸ್ವಲ್ಪ ಕೈ ಆಡಿಸಿ. ಫಸ್ಟಿಗೆ ಸ್ವಲ್ಪ ರವೆ ಹಾಕಬೇಕಾದ್ರೆ ಆಮೇಲೆ ರವೆ ಹಾಕಿಂದ 1 ನಿಮಿಷ ಕೈ ಆಡಿಸ್ತಾ ಇದೆ, ಯಾಕಂದರೆ ಗಂಟು ಆಗೋದಿಲ್ಲ. ಹಂಗೆ ಹಾಕಿ ಹಂಗೆ ಬಿಟ್ಬಿಟ್ರೆ ಗಂಟಾಗುತ್ತೆ ರವೆ, ಯಾಕಂದರೆ ಹುರಿದಿಲ್ಲಲ್ವ ಇದು. ನಾವು ಹುರಿದಿರೋ ರವೆದು ಉಪ್ಪಿಟ್ಟು ಮಾಡಲ್ಲ, ಡೈರೆಕ್ಟಾಗಿ ಹಿಂಗೆ ಮಾಡೋದು. ಒಬ್ಬೊಬ್ರು ಹುರ್ಕೊಂಡು ಮಾಡ್ತಾರೆ, ಹುರಿದು ಮಾಡಿದ್ರು ಸ್ವಲ್ಪ ಕೈ ಆಡಿಸ್ಬೇಕು. ಅದು ಆಡಿಸ್ದೇ ಇದ್ರೂ ಗಂಟಾಗೋದಿಲ್ಲ, ಇದು ಗಂಟಾಗುತ್ತೆ. ಸ್ವಲ್ಪ ಕೈ ಆಡಿಸ್ಬೇಕು 1 ನಿಮಿಷ ರವೆ ಹಾಕಿಂದ. ಇವಾಗ ನೋಡಿ ಪ್ಲೇಟ್ ರವೆ ಹಾಕಿಂದ 1 ನಿಮಿಷ ಪ್ಲೇಟ್ ಮುಚ್ಚಿದ್ದೆ, ನೀರೆಲ್ಲ ಚೆನ್ನಾಗಿ ಇದಾಗಿದೆ. ಉಪ್ಪಿಟ್ಟು ಚೆನ್ನಾಗಿಯೇ ಬಂದಿದೆ, ಸಖತ್ ಟೇಸ್ಟಾಗಿ ಬಂದಿದ್ದು. ನಾ ಯಾವಾಗೇ ಉಪ್ಪಿಟ್ಟು ಮಾಡಿದ್ರು ನಮ್ಮ ಮನೇಲಿ ಇರೋದೇ ಇಲ್ಲ, ಚೆನ್ನಾಗಿ ತಿಂದುಬಿಡ್ತಾರೆ. ಸ್ವಲ್ಪ ರವೆ ಮೇಲೆ ನಾನು 1/4 ಇಂಚು 1 ಇಂಚು ನೀರಿರೋ ಹಾಗೆ ಬಿಟ್ಟಿರ್ತೀನಿ. ಸ್ವಲ್ಪ ಕೈ ಆಡಿಸಿ ಪ್ಲೇಟ್ ಮುಚ್ಚಿಬಿಡ್ತೀನಿ, ಚೆನ್ನಾಗಿ ಎಳ್ಳುತ್ತೆ ನೀರು. ನೋಡಿ ಇವಾಗ ಇನ್ನೊಂದು ನಿಮಿಷ ಪ್ಲೇಟ್ ಮುಚ್ಚಿ, ಈಗ ಈ ಥರ ಆಗಿದೆ. ಉಪ್ಪಿಟ್ಟು ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಇವತ್ತಿನ ವಿಡಿಯೋದಲ್ಲಿ ಕಲ್ಲಂಗಡಿ ಜ್ಯೂಸು ಮತ್ತು ಉಪ್ಪಿಟ್ಟು 2 ರೆಸಿಪಿನ ಕೊಟ್ಟಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಯಾವ ಟಾಪಿಕ್ ಇಷ್ಟ ಆಯಿತು, ನಮ್ದು ಯಾವ ವಿಷಯ ಇಷ್ಟ ಆಯಿತು ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸಿಲ್ಲ, ಕೆಳಗಡೆ ಕಮೆಂಟಲ್ಲಿ ಹಾಕಿ. ಮತ್ತೆ ಭೇಟಿ ಆಗ್ತೀನಿ. ಬಾಯ್.